ಎಲ್ಲರಿಗೂ ನಮಸ್ಕಾರ. ಇದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕೊಡದಗುಡ್ಡ ಅಂತಕ್ಕಂಥ ಸ್ಥಳ. ಇಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ. ಇದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು. ದಾವಣಗೆರೆಯಿಂದ ಜಗಳೂರಿಗೆ ಹೋಗುವಂಥ ಮಾರ್ಗದಲ್ಲಿ ದೇವಿಕೆರೆ ಕ್ರಾಸ್ ಅಂತ ಬರುತ್ತೆ. ಅಲ್ಲಿಂದ ಒಳಗಡೆಗೆ ಎಡಗಡೆಗೆ ಬಂದು ದಾವಣಗೆರೆ ಕಡೆಯಿಂದ ಬಂದರೆ ಎಡಗಡೆ ಬರುತ್ತೆ. ಅಲ್ಲಿಂದ ನಾವು ಬಂದರೆ ಸುಮಾರು ಒಂದು 3.5-4 ಕಿಲೋಮೀಟ್ರ್ ದೂರದಲ್ಲಿ ಈ ಕ್ಷೇತ್ರ ಇರುತ್ತೆ. ಇಲ್ಲಿ ಬಹಳ ಪ್ರಕೃತಿ ಸುಂದರವಾಗಿರ್ತಕ್ಕಂಥ ತಾಣ ಇದು. ಇದನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ನಿಮಗೆ ನಾವು ಬಂದು ಮತ್ತು ಈ ಸ್ಥಳವನ್ನು ನೋಡಬೇಕು ಅಂತ ಅನಿಸುವಂಥ ಒಂದು ಸ್ಥಳ ಇದು. ಈ ಸ್ಥಳಕ್ಕೆ ಈ ದಿವಸ ನಾನು ಬಂದಿದ್ದೇನೆ. ಇಲ್ಲಿ ನೋಡಿ ಎಷ್ಟು ರಮಣೀಯವಾಗಿದೆ ಪ್ರಕೃತಿ. ಇಲ್ಲಿರ್ತಕ್ಕಂಥದ್ದು ವೀರಭದ್ರೇಶ್ವರ. ಇಲ್ಲಿ ನಾನು ಕೆಳಗಡೆ ಕಾಣಿಸ್ತಾ ಇರೋದು, ಇಲ್ಲಿ ಒಂದು ವಿಗ್ರಹ ಕಾಣಿಸ್ತಾ ಇದೆ. ಅಲ್ಲಿರ್ತಕ್ಕಂಥದ್ದು ದೇವಿ ಇದೆ, ದೇವಿ ಭದ್ರಕಾಳಮ್ಮ ಅಂಥೇಳಿ. ಈ ಸಾಮಾನ್ಯವಾಗಿ ವೀರಭದ್ರೇಶ್ವರ ದೇವಸ್ಥಾನ ಇರುವಂಥ ಸ್ಥಳದಲ್ಲಿ ಕಾಳಿಕಾ ದೇವಸ್ಥಾನ ಅಂದರೆ ಭದ್ರಕಾಳಮ್ಮನ ಅವರು ಸಹ ನೆಲೆಸಿರ್ತಾರೆ ಅಂಥ ಒಂದು ಸ್ಥಳ ಇದು. ಒಂದು ಪ್ರವಾಸಿ ತಾಣ ಅಂದ್ಕೋಬೋದು, ಹಾಗೆಯೇ ಒಂದು ಕ್ಷೇತ್ರ. ತಾವು ಸಹ ಇದನ್ನು ನೋಡ್ತಕ್ಕಂಥ ವೀಕ್ಷಕರು ತಾವು ಬಂದು ಯಾವತ್ತಾದರೂ ಈ ಕ್ಷೇತ್ರವನ್ನು ದರ್ಶನ ಮಾಡಿ ವೀರಭದ್ರ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ. ಇಲ್ಲಿ ಒಂದು ಸುಮಾರು ಒಂದು 200ರಿಂದ 220, 250 ಮೆಟ್ಲುಗಳಿದ್ದಾವೆ. ಅಷ್ಟು ಮೋಸ್ಟ್ಲಿ ಆಗಲಿಕ್ಕಿಲ್ಲ, 200 ಮೆಟ್ಲಾಗ್ಬೋದೇನೋ. ಅಷ್ಟನ್ನು ನೀವು ಹತ್ತಿ ಬಂದರೆ ಸ್ವಾಮಿಯ ದರ್ಶನ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ದರ್ಶನ ಇರುತ್ತೆ. ಹಾಗೆ ಇಲ್ಲಿಂದ ಸ್ವಲ್ಪ ಕೆಳಗಡೆ ಇಳಿದೋದ್ರೆ ಅಲ್ಲಿ ನಾವು ಪ್ರಸಾದ ಮಂದಿರ ಕಾಣುತ್ತೆ. ಪ್ರಸಾದ ಇರುತ್ತೆ ಅಲ್ಲಿ. ಬೆಳಗಿಂದ ಸಂಜೆವರೆಗೂ ಸಹ ಪ್ರಸಾದ ಇರುತ್ತೆ ಅಂತ ಕೇಳಿದ್ದೇವೆ. ಒಂದು 4 ಗಂಟೆವರೆಗೂ ನಾವು ಹಿಂದೆ ಬಂದಾಗ ಪ್ರಸಾದ ಸಿಕ್ಕಿದೆ. ತಾವುಗಳು ಸಹ ಇಲ್ಲಿ ಯಾವಾಗಲಾದರೂ ಬಂದರೆ ಈ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೋದು. ಇದು ಒಂದು ಪ್ರವಾಸಿ ತಾಣ ಆಗಿದೆ. ಇದನ್ನು ವೀಕ್ಷಣೆ ಮಾಡಿದಂತಹ ಎಲ್ಲ ಸರ್ವರಿಗೂ ವೀರಭದ್ರೇಶ್ವರ ಸ್ವಾಮಿಯ ಆಶೀರ್ವಾದ ದೊರೆಯಲಿ ಅಂತೇಳಿ ಹಾರೈಸುತ್ತೇವೆ. ನಮಸ್ಕಾರ.